ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ತಾರೀಕು ನೋಡಿ 5/8/2026. ಸೊ ಇವತ್ತು 5/8/2026 ಏನೆಲ್ಲ ಅಪ್ಡೇಟ್ ಆಗಿದೆ, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಮ್ಮ BSc ನರ್ಸಿಂಗ್, BPT, ಅಲರಲ್ ಸೈನ್ಸ್ ಮತ್ತು ಫಾರ್ಮಸಿ ಕೋರ್ಸ್ಗಳನ್ನು ಮಾಡಬೇಕಂತಿರುವಂಥ ಅಭ್ಯರ್ಥಿಗಳಿಗೆ, 2ನೇ ಸುತ್ತಿ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ನಾವು ಪ್ರತಿದಿನ ಕೂಡ ಈ ಒಂದು ವೆಬ್ಸೈಟಲ್ಲಿ ಏನಾದರೂ ಮಾಹಿತಿ ಇದ್ದರೆ ಅದನ್ನು ತಲೆ ಹಾಕಿ ನಿಮಗೆ ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ಈಗಾಗಲೇ ನಾವು 1ನೇ ಸುತ್ತಿನ ರೌಂಡನ್ನು ಮುಗಿಸಿದ್ದೀವಿ, 2ನೇ ಸುತ್ತಿನ ಸಲುವಾಗಿ ಕಾಯ್ತಾ ಇದ್ದೀವಿ. ಸೊ ಈ ಮಧ್ಯದಲ್ಲಿ ಇವತ್ತು ಏನಾದರೂ ಅಪ್ಡೇಟ್ ಇದೆಯಾ ಅಂತ ನೋಡೋದಾದರೆ, ಇಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನಲ್ಲಿ ಕೂಡ ನಾವು ಈ ಒಂದು ಪ್ರತಿದಿನ ಈ ಒಂದು ಚಾರ್ಟನ್ನು ನೋಡಿದಾಗ ಇಲ್ಲಿ ಯಾವುದೇ ಥರದಂತಹ ಮಾಹಿತಿಗಳು ಈವರೆಗೂ ಕೂಡ, ಅಂದರೆ ಇವತ್ತು ತಾರೀಕು ಏನು ಒಂದು 5ನೇ ತಾರೀಕಿದೆ, ಆಗಸ್ಟ್ 5ನೇ ತಾರೀಕು, ಇವತ್ತಿನ ತನಕ ಕೂಡ ಇಲ್ಲಿ ಯಾವುದೇ ಥರದಂತಹ ಮಾಹಿತಿ, ಸ್ಪೆಷಲಿ ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದಂಥ ಮಾಹಿತಿಗಳು ಇಲ್ಲಿ ಲಭ್ಯವಿರುವುದಿಲ್ಲ. ಅದರ ಜೊತೆಗೆ ಇನ್ನೊಂದೇನಂತಂದರೆ, ಈಗಾಗಲೇ ಇಲಾಖೆಯವರು ಈ ಹೆಚ್ಚುವರಿಯಾದಂಥ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊತಾ ಇರುವಂಥದ್ದು. ಜಸ್ಟ್ ಇವಾಗ 3 ಸೀಟ್ ಮೆಟ್ರಿಕ್ಸ್ಗಳನ್ನು ಅಪ್ಡೇಟ್ ಮಾಡಿರುವಂಥದ್ದು. ಯೋಗ, ನ್ಯಾಚುರೋಪತಿ ಮತ್ತು ಅಗ್ರಿಕಲ್ಚರು ಮತ್ತು ಫಾರ್ಮಾ ಸೈನ್ಸು ಇವುಗಳನ್ನು ಮಾತ್ರ ಇವರು ಅಪ್ಡೇಟ್ ಮಾಡಿರುವಂಥದ್ದು. ಬಿಟ್ಟರೆ ರಿಮೇನಿಂಗ್ ಯಾವುದೇ ಥರದಂತಹ ಸೀಟ್ ಮೆಟ್ರಿಕ್ಸ್ಗಳನ್ನು ಈವರೆಗೆ 5ನೇ ತಾರೀಕಿನ ತನಕ ಅಪ್ಡೇಟ್ ಮಾಡಿರೋದಿಲ್ಲ. ಯಾಕಂತಂದರೆ ಅವರುಗಳು ಈಗ ಈಗ ಇಲಾಖೆಯ ಒಂದು ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ ಇಲಾಖೆಗಳಲ್ಲಿ, ಅಂದರೆ ವಿವಿಧ ಇಲಾಖೆಗಳಲ್ಲಿ ಈಗ ಜಾಬ್ಗಳನ್ನು ಇವರು ಪ್ರೊವೈಡ್ ಮಾಡಿಕೊಡ್ತಾ ಇರುವಂಥದ್ದು. ಅಪ್ಲಿಕೇಶನ್ ಇರ್ಬೋದು, ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಇವರು ಅಪ್ಡೇಟ್ ಮಾಡ್ತಿರುವಂಥದ್ದು. ಇದರಲ್ಲಿ ತುಂಬ ಬಿಜಿ ಇದ್ದಾರೆ ಹೊರತು ನಮ್ಮ ಇಲಾಖೆಯಿಂದ, ಅಂದರೆ ನಮ್ಮ ಈಗೇನು ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಾಗಿದೆ, ಅವುಗಳನ್ನು ಇವರು ಇನ್ನೂ ಕಲೆಕ್ಟ್ ಮಾಡೋದರಲ್ಲಿ ಬಿಜಿ ಇದ್ದಾರೆ. ಸೊ ಹೀಗಾಗಿ 5ನೇ ತಾರೀಕಿನ ತನಕ ಕೂಡ ಯಾವುದೇ ಥರದಂತಹ ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದಂಥ ಅಪ್ಡೇಟ್ಗಳು ಇರೋದಿಲ್ಲ. ಇನ್ ಕೇಸ್ ಆಫ್ ಮಾಹಿತಿ ತಿಳಿದು ಬಂದರೂ ಕೂಡ ಅವರ ಒಂದು ಟ್ವಿಟರ್ ಹ್ಯಾಂಡಲ್ ಇರ್ಬೋದು, ಅಥವಾ ಅಫಿಷಿಯಲ್ ವೆಬ್ಸೈಟ್ ಇರ್ಬೋದು, ಅಥವಾ ನಾವು ಕಾಲ್ ಮಾಡಿದಾಗ, ಫ್ರೀದಾಗ ಕಾಲ್ ಮಾಡಿದಾಗ ಅವ್ರು ಮಾಹಿತಿ ಕೊಡುವಂಥದ್ದು ಯಾವುದೇ ಥರದಂತಹ ಇನ್ನುವರೆಗೆ ಕೂಡ ಮಾಡಿರಲಿಲ್ಲ. ಆಮೇಲೆ ಇನ್ ಕೇಸ್ ಆಫ್ ನಾಳೆಗೇನಾದರೂ ಮಾಹಿತಿ ಬಂದರೂ ಕೂಡ ನಿಮಗೆ ಒದಗಿಸ್ಕೊಡ್ತೇವೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಡೇಟ್ ಮಾಹಿತಿ ಏನಂತಂದರೆ, ನೀವು ಕೂಡ ಫ್ರೀ ಇದ್ದಾಗ ಕೆಇಗೆ ಕಾಲ್ ಮಾಡಿ ಸೊ ಅವ್ರಿಗೆ ಸ್ವಲ್ಪ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಿ. ನಿಮಗೂ ಕೂಡ ಏನಾಗುತ್ತೆ ಅಂದರೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ನಾವು ಕೂಡ ಪ್ರಯತ್ನ ಮಾಡ್ತಿರ್ತೇನೆ, ಬಟ್ ಮಾಹಿತಿ ತಿಳಿದು ಬಂದರೆ ನಿಮಗೆ ಒದಗಿಸುವಂಥ ಕೆಲಸವನ್ನು